ನಮ್ಮ ಅಸ್ಕರಿದ್ದು ಬನ್ನಿ. ಇದೊಂದು ವಿಶೇಷ ಒಂದು ಉಡುಗೊರೆ, ಹಸಿರೇ ಉಸಿರುವಳಿ. ಇದು ಅನುಶ್ರೀ ಶ್ರೀಕಾಂತನ ಒಂದು ಗೃಹ ಪ್ರವೇಶ. ಆ ಲೆಕ್ಕಲ್ಲಿ ಎಲ್ಲರೂ ಸ್ಟೀಲಿನ ಪಾತ್ರ ಉದೇ ಪೈಸೆ ಕವರೆಲ್ಲ ಕೊಟ್ಟ ಬದಲು ಎಂಗಳ ಮನೆಯ ಮಕ್ಕಳು ವಿಶೇಷ ಕೊಡುಗೆ ಹೇಳಿದರೆ ಸುಮಾರು ಹಣ್ಣು ಹಂಪಲಿನ ಮರ, ಸಸಿಗ, ಒಳ್ಳೆ ಮೆಣಸು, ನಕ್ಷತ್ರ ನೇರಳೆ, ಜಂಬು ನೇರಳೆ, ರಾಜನೆಲ್ಲಿಕಾಯಿ, ಲಿಂಬೆ ಹುಳಿ, ಗಜಲಿಂಬೆ ಹೀಗಿತ್ತದೆಲ್ಲ ಇದ್ದು. ಇದು ಕೊಟ್ಟರೆ ಎಂತರ ಗುಣ ಹೇಳಿದರೆ, ಈಗ ವಾತಾವರಣ ಕಲ್ಮಶ ಹೋಗ್ತಾ ಇದ್ದು, ಅದು ಗಾಳಿ ಬೇಕು, ಮತ್ತೆ ನಮ್ಮ ಮನೆಯಲ್ಲಿ ಮಕ್ಕಳಾದಪ್ಪ ಹಣ್ಣಂಪಲು ತಿಂಬಲೇಬೇಕು. ಹಾಗೆ ಎಲ್ಲ ನಮ್ಮನೆ ಹಣ್ಣಿನ ಗಿಡ ಕೊಂಡೋಗಿ ಈಗ ವಧುವರಿಗೆ ಕೊಡ್ತಾವ. ಬನ್ನಿ ನೋಡುವ ಹೇಗೆ ಸ್ವೀಕಾರ ಮಾಡ್ತಾವೆ. ಈ ಎಲ್ಲ ಸಸಿಗಳ ನರ್ಸರಿಯಿಂದ ತಂದಲ್ಲ, ಮನೇಲೇ ಇವು ರೆಡಿ ಮಾಡಿದ್ದದು. ಎಲ್ಲ ಕಸಿ ಗಿಡ ಎಲ್ಲ ರೆಡಿ ಮಾಡುವ ಪರಿಣತಿಗೆ ಮಕ್ಕಳೆಲ್ಲ ಪಡ್ಕೊಂಡಿದ್ದವು. ಮನೇಲಿಯೇ ಕೆಲವು ಬಿತ್ತುಗಳ ಇದು ಮಾಡಿ ಕಸಿ ಕಟ್ಟಿ ಸಸಿ ಮಾಡಿ ಅದರಿಂದ ಈಗ ಕೊಡ್ಲೆ ಹೋಗ್ತೀವಿ ಈಗ ಮಂಟಪಕ್ಕೆ. ಮಧುಮಕ್ಕ ಮಂಟಪಲ್ಲಿ ಕೂತ್ಕೊಂಡಿದ್ದೆವು, ಅಲ್ಲಿಗೆ ಕೊಂಡೋಗಿ ಇವು ಇದರ ಉಡುಗೊರೆ ಮಾಡೋದು. ಈ ವರ್ಷದ ಒಂದು ಹೊಸ ಒಂದು ವ್ಯವಸ್ಥೆ ಈಗ ಮಕ್ಕಳದ್ದು. ಮದುವೆ ಮಕ್ಕಳಿಗೆ ಉಡುಗೊರೆ ಕೊಡ್ಲಿ 20 ಸಸಿಗ ನೋಡಿ. ಮದುವೆ ಮಕ್ಕಳಿಗೆ ಒಂದು ಹೊಸ ಉಡುಗೊರೆ ಇವರ ದಾತ ಹಸಿರೇ ಉಸಿರುವಳಿ ಇದರ ಕೊಟ್ಟು ಅವರ ಮನೆಯಲ್ಲಿ ಮದುಮಾಳ ನೆಟ್ಟು ಅದರಲ್ಲಿ ಹಣ್ಣು ಹಂಪಲ ಒಪ್ಪ ನಮ್ಮೆಲ್ಲ ದನಿಗಳಿಗೆ ತಿಂಬಲೆಲ್ಲರೂ ಬತ್ತಿಯಂಗ. ಅವರ ಕೊಯ್ಗೆ ಕೊಟ್ಟಿಲ್ಲ ಆ ಟಬ್ಬಿಲಿ ಮಾಡಿ ಯಾವತ್ತ ಸಸಿಯಲ್ಲ ಅದು ಶ್ರೀಕಾಂತ್ ಒಂದೇ ಮಗಳು ಇನ್ನು ನೆಡ್ಲೇ ಇದ್ದು ನಾಳೆ ನಾಳ್ದು ಸಮ್ಮಾನ ಎಲ್ಲ ಕಳೆದಿಕ್ಕಿ. ಅವು ನೆನೆಯಕ್ಕಪ್ಪ ನಾವು ಒಟ್ಟಿಗೆ ಸೇರ್ಲಕ್ಕು, ಅದರಲ್ಲಿ ಹಣ್ಣಪ್ಪ ಹೆಂಗಳೆಲ್ಲ ನೆನೆಕೇಳಕ್ಕು. ಎಲ್ಲರೂ ಸ್ಟೀಲಿನ ಪಾತ್ರವು ಚೆಂಬು ಕೊಡಪ್ಪ ನಾವು ಕೊಡ್ತಾ ಬದಲು ಇದು ಎಂಗಳ ಮಕ್ಕಳದೊಂದು ಹೊಸ ಯೋಜನೆ ಹಸಿರೇ ಉಸಿರುವಳಿ. ತರದ ಹಣ್ಣಿನ ಸಸಿಗ ಇದ ಸುರಕ್ಷಾ ಫಾರ್ಮಿನವ ಒಳ್ಳೆ ಕಾಳು ಮೆಣಸು ಎಂತ ಪಂಚವೆಪ್ಪರ ಎಂತರ ಇದು ಕರಿಮುಂಡದ ಹೆಂಗಿತ್ತಿದ್ದು ಕಾರ್ಯಕ್ರಮ. ನಿಂಗೆ ಖುಷಿ ಆಗಿದೆ ಇಲ್ಲಿ ಹೇಳಿ ಗೊಂತಿಲ್ಲ, ನನಗಂತೂ ಖುಷಿ ಆಯ್ತು. ಎಂತ ಗೊಂತಿದ್ದ ಈಗ ಪೈಸೆ ನಾವಾಗ ಮಾಡ್ಲಕ್ಕು, ಪಾತ್ರ ಸಾಮಾನು ಬೇಕಾಗಿದ್ದಂಗೆ ತೆಗವಲಕ್ಕು. ಆದರೆ ಕೆಲವು ಹಣ್ಣು ಹಂಪಲಿನ ಸಸಿ ಒಳ್ಳೆದು ಉಳಿ ಸಿಕ್ಕೋದು ಕಷ್ಟ. ಕೆಲವು ಒಂದೊಂದು ತಳಿಪ್ಪದು ಉಳಿಸಲೇ ಕಷ್ಟ. ಹಾಗಿಪ್ಪಾಗ 2 ವರ್ಷದಲ್ಲಿ ಕಣಿಲೆ ಆಯ್ತು. ಹಾಗಿದ್ದ ಬೆದಿರ ಕಣಿಲೆ ಕೊಡ್ಲಕ್ಕು ಒಂದು ಅಶ್ವತ್ಥ ಮರ, ಒಂದು ಬಿಲ್ಲೋತ್ತರ ಮರ, ಮತ್ತೆ ಹಲವಾರು ಹಣ್ಣಂಪಲಿನ ಸಸಿಗಳಿದ್ದು ನಮ್ಮ ಉರುಳಿ ಅಪ್ಪಾಗಿಪ್ಪದು. ಇದರಿಂದ ನೀವು ತಕ್ಕೊಳ್ಳಿದ್ರೆ ಇನ್ನು ಮುಂದಿನ ತಲೆಮಾರಿಗೆ ಈ ಕೆಲವು ಕೃಷಿ ರಜೆ ಆಸಕ್ತಿ ಬಪ್ಪಲು ಒಳ್ಳೇದು. ಮಗ ಬರೇ 5 ಕ್ವಾರ್ಟರ್ಸ್ ಇಲ್ಲಿ ಮೇಲೆ ಬಿಲ್ಡಿಂಗಿನ ಮೇಲೆ ಇದ್ದವಕ್ಕೆ ಈ ಸಸಿ ಕೊಟ್ಟು ನಷ್ಟವೇ. ಅವಕ್ಕೆ ನೆಡ್ಲೆ ಜಾಗಲ್ಲಿದ್ದವು ಅವರ ನೆಂಟರತ್ತನೇ ಕೊಟ್ಟು ನಡೆಸಿರಕ್ಕು. ಆಮೇಲೆ ಕೃಷಿ ಭೂಮಿಯು ಒಂದು ಉದ್ಯೋಗವು ಅಥವಾ ಬರೇ ಕೃಷಿ ಭೂಮಿಲಿ ಇಪ್ಪವಕ್ಕೆ ಹಿಂದೆ ಉಡುಗೊರೆ ಮಾಡಿದರೆ ಅವಕ್ಕೂ ನಿಜವಾದ ಕೃಷಿ ಹಂಗೆ ಒಳ್ಳೆ ಖುಷಿಯಕ್ಕೂ. ಅವನ ಜಾಗಗಳಲ್ಲಿ ಈ ಸಸಿಗಳ ನೆಡ್ಬೇಕು. ಅವನಲ್ಲಿ 20 ಸಸಿಯ ಇಲ್ಲದ ಸಸಿಯ ಒಂದು ತಳಿಯ ಅಭಿವೃದ್ಧಿ ಇದೆ ಹಕ್ಕು. ಕೃಷಿಲಿ ಚೂರು ಇನ್ನು ಶುರು ಮಾಡಲೊಂದು ಹೆಂಗೆ ಉತ್ಸಾಹ ಬಪ್ಪಲು ಒಳ್ಳೆಯದು. ಮತ್ತು ಅವೇ ಕೈಯಾರೆ ಗಂಡನು ಹೆಂಡತಿ ಅಥವಾ ಮದುಮಾಳು ಅವರ ಮನೆಯವರ ಸೇರಿಸಿಕೊಂಡು ನೆಟ್ಟರೆ ಅದರಲ್ಲಿ ಒಂದು ಹಣ್ಣು ಅಪ್ಪಗ ಅದರ ತಿಂಬಲೆ ಒಂದು ರುಚಿಯೇ ಬೇರೆ, ಒಂದು ಖುಷಿಯೇ ಬೇರೆ. ಸಸಿಗೊಳಗೆ 1 ವರ್ಷ 2 ವರ್ಷ ಇಲ್ಲಿ ಒಂದು ಫಸಲು ಬಪ್ಪಂಗಿತ್ತ ಸಸಿ
ಒಂದು 4 ಕೊಟ್ರೆ ಮತ್ತದ ದೀರ್ಘಕಾಲದಲ್ಲಿ ಇಳುವರಿ ಬಪ್ಪದು ಕೊಟ್ಟರು ತೊಂದರೆ ಇಲ್ಲ. ನೆಟ್ಟು 15-20 ವರ್ಷಕ್ಕವರೆಗೂ ಇಳುವರಿ ಬತ್ತಿಲೇಳಿ ಹಾಗಿಪ್ಪ ಸಸಿಗಳ ನಾವು ಕೊಟ್ಲಾಗ ಅದು ಅವರ ಒಂದು ಉತ್ಸಾಹಕ್ಕೆ ನೀರು ಚಿಗುರಿನ ಚೂಂಟಿನ ಹಂಗೆ ಹಾಕೊಳ್ಳಿ. ಎನ್ನ ಮನೆ ಮಕ್ಕಳು ಇದರಲ್ಲೆಲ್ಲ ಭಾರಿ ಆಲೋಚನೆ ಮಾಡಿ ಒಳ್ಳೊಳ್ಳೆ ಹಣ್ಣಿನ ಸಸಿಗೆ ಕೊಟ್ಟಿದ್ದೆವು. ಇನ್ನೂ ಕೆಲವು ಸಸಿಗಿದ್ದೆವು, ಅದರನ್ನೇ ಟ್ರಾನ್ಸ್ಪೋರ್ಟೇಷನ್ ಮಾಡಲಿ ಕಷ್ಟ ಹೇಳಿ ಅದು ನೇರ ಅವರ ಮನೆಗೆ ಕಳಿಸಿಕೊಟ್ಟವು. ಅವರೇ ನಡೆಕೊಳ್ಳಿ ಹೇಳಿದ್ದು, ಆದರೆ ಅವರ ಹಿರಿಯರಲ್ಲಿ ಎಲ್ಲಿ ನಡೆಕೊಳ್ಳಿ ಒಂದು ಸೂಕ್ತ ಜಾಗ ಕಲ್ಪಿಸಿಕೊಟ್ರು. ಅಲ್ಲಿ ನೆಟ್ಟು ಅದರ ಬಾಡದ್ದಂಗೆ ನೋಡಿಕೊಂಡು ಅದರ ಹತ್ತಿರ ಹೋಗಿ ಅದಕ್ಕೆ ಉಪಚಾರ ಎಲ್ಲ ಮಾಡಿಕೊಂಡು ಹಣ್ಣಪ್ಪಗೆ ಒಳ್ಳೆ ಖುಷಿಯಕ್ಕೂ. ನಿಂಗಳ ಅಭಿಪ್ರಾಯ ತಿಳಿಸಿ ಆತ ಉಡುಗೊರೆಯುವುದೇ ಒಂದು ಹಿಂಗಿತ್ತ ವೆರೈಟಿ ಹೇಳಿ, ಪಾತ್ರಂಗ ಕೊಡಿ, ಪೈಸೆ ಕೊಡಿ, ಎಲ್ಲ ಕೊಡಿ. ನಿಂಗಳ ಹತ್ರ ಇಪ್ಪ ವಿಶೇಷ ತಳಿಯನ್ನು ಒಂದೊಂದು ಉಡುಗೊರೆ ಮಾಡಿ ಹೇಳಿ. ಇನ್ನು ಮುಂದೆ ಎಲ್ಲ ಮಕ್ಕಳಿಗೂ ಹೀಗೆ ಮಾಡಿ ರಜಾ ಸಸಿಗಳ ಬೆಳೆಸುವ ದಾರಿಯನ್ನು ನಾವು ಕಂಡುಹಿಡಿಯಬೇಕು. ಕಾಮ ಹರೇ ರಾಮ. ಬಾಕಿಯೆಲ್ಲ ಮುಂದಾನ ವಿಡಿಯೋಲಿ ಹೇಳ್ತಾ ಹೇಳಿ.